ಮುಂದಿನ ಕೃತಿ ಕಟ್ಟಿಪೋದಳು ಮಗನ ಚೆನ್ನಾಗಿತ. ಈ ಕೃತಿ ಜಗನ್ನಾಥದಾಸರದ್ದು. ಯಶೋದೆಗೆ ತನ್ನ ಮಗನಾದ ಕೃಷ್ಣನು ಮೊಸರಿನ ಗಡಿಗೆ ಒಡೆದು ಬೆಣ್ಣೆ ಕದ್ದಿದ್ದಕ್ಕಾಗಿ ಕೋಪ ಬಂದಿತ್ತು. ಅದಕ್ಕೆ ಅವನನ್ನು ಒರಳಿಗೆ ಕಟ್ಟಿ ನಿನಗೆ ಇದೇ ಶಿಕ್ಷೆ ಎಂದಳು. ಆದರೆ ಬ್ರಹ್ಮಾದಿ ದೇವತೆಗಳಿಗೆ ಮತ್ತು ಪಟ್ಟದ ಮಹಾರಾಣಿಯಾದ ಲಕ್ಷ್ಮೀದೇವಿಗೆ ಕೂಡ ಸುಲಭವಾಗಿ ಸಿಗದ ಪರಮಾತ್ಮ ಶ್ರೀಕೃಷ್ಣನು ಯಶೋದೆ ಕಟ್ಟಿದ ಒಂದು ಹಗ್ಗಕ್ಕೆ ಸಿಲುಕುವುದು ಅತ್ಯಂತ ಆಶ್ಚರ್ಯಕರವಾಗಿದೆ. ದೊಡ್ಡ ದೊಡ್ಡ ಜ್ಞಾನಿಗಳು ವರ್ಷಗಟ್ಟಲೆ ಧ್ಯಾನ ಮಾಡಿದರೂ ದರ್ಶನ ನೀಡದ ಮಹಾನುಭಾವ ತಾಯಿಯ ಪ್ರೀತಿಯ ವಾತ್ಸ್ಯದಲ್ಲಿ ಬಂದು ಹಗ್ಗದಲ್ಲಿ ಕಟ್ಟಿಸಿಕೊಂಡಿದ್ದಾನೆ. ಯಶೋದೆ ತಾನು ತಾಯಿ, ಅವನು ಹೊರಗೆ ಹೋಗಬಾರದು ಎಂದು ಮಮತೆಯಿಂದ ಹಗ್ಗದಲ್ಲಿ ಕಟ್ಟುತ್ತಾಳೆ. ಜಗನ್ನಾಥ ವಿಠಲನನ್ನೇ ಹಗ್ಗದಲ್ಲಿ ಕಟ್ಟಿದೆನು ಎಂದು ಭಾಸ ಮಾಡುತ್ತಾಳೆ ಎಂದು ದಾಸರು ಹೇಳುತ್ತಾರೆ. ಮನುಜ ಸಹಜ ಲೀಲೆ ಮತ್ತು ತನ್ನ ಭಕ್ತರಿಗೆ ಸಿಗುವ ಸೌಭಾಗ್ಯವನ್ನು ಈ ಕೃತಿ ತೋರಿಸುತ್ತದೆ. ಕಟ್ಟಿಪೋದಳು ಮಗನ ಚೆನ್ನಾಗಿತ, ಕಟ್ಟಿಪೋದಳು ಮಗನ ಚೆನ್ನಾಗಿತ, ಕಟ್ಟಿಪೋದಳು ಮಗನ. ಕಟ್ಟಿಪೋದಳಲ್ಲಿ ಸಿಟ್ಟಲಿ ವರಳಿಗೆ ಪುಟ್ಟನಿವನಿಗೆ ಇಷ್ಟ ಸಕೆನುತ್ತಲಿ, ಕಟ್ಟಿಪೋದಳು ಮಗನ ಚೆನ್ನಾಗಿತ, ಕಟ್ಟಿಪೋದಳು ಮಗನ. ಪಟ್ಟದರಸಿ ಪರಮೇಶಿ ಪ್ರಮುಖರಿಗೆ ತಟ್ಟನೆ ದೊರೆಯದ ಕೃಷ್ಣನ ಈ ಪರಿ. ಪಟ್ಟದರಸಿ ಪರಮೇಶಿ ಪ್ರಮುಖರಿಗೆ ತಟ್ಟನೆ ದೊರೆಯದ ಕೃಷ್ಣನ ಈ ಪರಿ. ಪಟ್ಟದರಸಿ ಪರಮೇಶಿ ಪ್ರಮುಖರಿಗೆ ತಟ್ಟನೆ ದೊರೆಯದ ಕೃಷ್ಣನ ಈ ಪರಿ. ಕಟ್ಟಿಪೋದಳು ಮಗನ ಚೆನ್ನಾಗಿತ, ಕಟ್ಟಿಪೋದಳು ಮಗನ. ಜ್ಞಾನಿ ಜನರವರ ಧ್ಯಾನತೆ ನಿಲುಕದ ಮಹಾನುಭಾವತ ಸಾನುರಾಗದಲ್ಲಿ. ಜ್ಞಾನಿ ಜನರವರ ಧ್ಯಾನತೆ ನಿಲುಕದ ಮಹಾನುಭಾವತ ಸಾನುರಾಗದಲ್ಲಿ. ಜ್ಞಾನಿ ಜನರವರ ಧ್ಯಾನಕ್ಕೆ ನಿಲುಕದ ಮಹಾನುಭಾವತ ಸಾನುರಾಗದಲ್ಲಿ. ಕಟ್ಟಿಪೋದಳು ಮಗನ ಚೆನ್ನಾಗಿತ, ಕಟ್ಟಿಪೋದಳು ಮಗನ. ಮಾತೆಯು ನಾನಿವ ಪೋತನು ಎಂದು ದಾತ ಗುರು ಜಗನ್ನಾಥ ವಿಠಲನ. ಮಾತೆಯು ನಾನಿವ ಪೋತನು ಎಂದು ದಾತ ಗುರು ಜಗನ್ನಾಥ ವಿಠಲನ. ಮಾತೆಯು ನಾನಿವ ಪೋತನು ಎಂದು ದಾತ ಗುರು ಜಗನ್ನಾಥ ವಿಠಲನ. ಕಟ್ಟಿಪೋದಳು ಮಗನ ಚೆನ್ನಾಗಿತ, ಕಟ್ಟಿಪೋದಳು ಮಗನ ಚೆನ್ನಾಗಿತ, ಕಟ್ಟಿಪೋದಳು ಮಗನ. ಕಟ್ಟಿಪೋದಳು ಮಗನ, ಕಟ್ಟಿಪೋದಳು